ನಮಸ್ಕಾರ. ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಸರ್ವಿಸ್ ಅನ್ನುವಂಥ ಒಂದು ಹೊಸದಾದಂಥ ತಂತ್ರಜ್ಞಾನ ಇತ್ತೀಚೆಗೆ ಬೇರೆ ಬೇರೆ ರೀತಿಯಲ್ಲಿ ಅದು ಮುನ್ನೆಲೆಗೆ ಬರ್ತಾ ಇದೆ. ಭವಿಷ್ಯತ್ತಿನ ಸಾಧ್ಯತೆಗಳನ್ನು ಕೂಡ ತೆರೆದಿಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಸರ್ವಿಸ್ ಅನ್ನುವಂಥದ್ದು ನಮ್ಮ ಎಲ್ಲ ಜೀವನ ಕ್ರಮದ ಮೇಲೆ ಮತ್ತು ಜೀವನವನ್ನೇ ಆವರಿಸಿಕೊಳ್ಳಲಿದೆ. ಈ ಒಂದು ಪ್ರಯಾಣದಲ್ಲಿ ಅಥವಾ ಇದೊಂದು ಟೆಕ್ನಾಲಜಿಕಲ್ ಒಂದು ಹೊಸದಾದಂಥ ಸಾಧ್ಯತೆಗಳಲ್ಲಿ ಜಿಯೋ ಕೂಡ ಎಂಟರ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಇವತ್ತು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಸಂಗತಿ ಒಂದು ಬ್ರಾಡ್ಬ್ಯಾಂಡ್ ಸ್ಯಾಟಲೈಟ್ನ ಮೂಲಕ ಬ್ರಾಡ್ಬ್ಯಾಂಡ್ ಅನ್ನುವಂಥದ್ದು ಹೇಗೆ ನಮಗೆ ಸಿಗುತ್ತೆ, ಇದರ ಅಡ್ವಾಂಟೇಜಸ್ ಏನು, ಇದರ ಒಂದು ಡಿಸ್ಅಡ್ವಾಂಟೇಜಸ್ ಏನು, ಇದನ್ನು ಹೇಗೆ ಬಳಸಿಕೊಳ್ಳಬೇಕು, ಇದರಿಂದ ನಮ್ಮ ಮೇಲೆ ಏನೆಲ್ಲ ಪರಿಣಾಮ ಆಗುತ್ತೆ, ಈ ಸೂಕ್ಷ್ಮ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಚರ್ಚೆಗೆ ಸ್ವಾಗತ. ನಾನು ಶ್ರೇಯಾಂಕ ಎಸ್ ರಾನಡೆ. ಪ್ರಾರಂಭದಲ್ಲಿ ಹೇಳಿಬಿಡ್ತೇನೆ, ಈಗಾಗಲೇ ನಮ್ಮದ ಪ್ರಪಂಚದಲ್ಲಿ ನಿಮಗೆಲ್ಲ ಗೊತ್ತು ಯಾವುದು ಇಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಅನ್ನುವಂಥದ್ದು ನಾವೆಲ್ಲ ಚಿತ್ರಗಳನ್ನು ಈಗಾಗಲೇ ನೋಡ್ತಾ ಇದ್ದೇವೆ. ಸಣ್ಣ ಸಣ್ಣ ಸ್ಯಾಟಲೈಟ್ಸ್ಗಳ ಮೂಲಕ ಇಂಟರ್ನೆಟ್ ಪ್ರೊವೈಡ್ ಮಾಡುವಂಥ ಒಂದು ಸಾಧ್ಯತೆ. ಇನ್ನೊಂದು ಭಾರತದ್ದೇ ಆದಂಥ ಭಾರತಿ ಗ್ರೂಪ್ನ ಮೂಲಕ ಒನ್ ವೆಬ್ ಅನ್ನುವಂಥದ್ದು ಒಂದು ಸ್ಯಾಟಲೈಟ್ಗಳ ಮೂಲಕ ಬ್ರಾಡ್ಬ್ಯಾಂಡನ್ನು ಕೊಡುವಂಥ ಯೋಜನೆಗಳಿಗೆ ಇವರೆಲ್ಲ ಮುಂದಡಿ ಇಡ್ತಾ ಇದ್ದಾರೆ. ಪ್ರಾಯೋಗಿಕ ಹಂತದಲ್ಲಿ ಆಗ್ತಾ ಇದೆ, ಕೆಲವೊಂದಷ್ಟು ಕಡೆ ಟೆಸ್ಟಿಂಗ್ ಆಗ್ತಾ ಇದೆ, ಕೆಲವೊಂದಷ್ಟು ಕಡೆ ಇದನ್ನು ಅಮೆರಿಕಾದಂಥ ದೇಶಗಳಲ್ಲಿ ಇದನ್ನು ಪ್ರೊವೈಡ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಈ ಸೂಕ್ಷ್ಮಗಳು ಅರ್ಥ ಆದ ಮೇಲೆ ನಾವು ಇಲ್ಲಿ ನೇರವಾಗಿ ಚರ್ಚೆಗೆ ಬರಬೇಕು. ಈ ಒಂದು ಮಾರ್ಕೆಟಿಗೆ ಜಿಯೋ ಎಂಟರ್ ಆಗ್ತಾ ಇದೆ. ಭಾರತದಲ್ಲಿ ಡೇಟಾ ಆಗಿರ್ಬೋದು, ಫೋನ್ ಕಾಲ್ಸ್ ಆಗಿರ್ಬೋದು, ದೊಡ್ಡ ಮಟ್ಟಕ್ಕೆ ಒಂದು ಗ್ರಾಹಕರಿಗೆ ಪೂರಕವಾಗಿ ತಾರೀಫ್ ಪ್ಲಾನ್ಸ್ಗಳನ್ನು ರಿಡ್ಯೂಸ್ ಮಾಡಿದಂಥ ಸಂಸ್ಥೆ ಜಿಯೋ. ಈ ಜಿಯೋ ಸಂಸ್ಥೆ ಏನು ಮಾಡ್ತಾ ಇದೆ, ಲಕ್ಸಂಬರ್ಗ್ ಬೇಸ್ಡ್ ಆದಂಥ ಒಂದು ಕಂಪನಿ SES ಜೊತೆಗೆ, ಅದು ಸ್ಯಾಟಲೈಟ್ ಲಿಂಕ್ಡ್ ಕಂಟೆಂಟ್ ಕನೆಕ್ಟಿವಿಟಿ ಸೊಲ್ಯೂಷನ್ಸ್ ಪ್ರೊವೈಡರ್ ಅಂತ ಹೇಳುವಂಥ ಒಂದು ಸಂಸ್ಥೆ SES ಜೊತೆಗೆ ಇವರು ಜಾಯಿಂಟ್ ವೆಂಚರ್ ಆಗ್ತಾ ಇದ್ದಾರೆ. ಯಾವುದಕ್ಕೋಸ್ಕರ? ಸ್ಯಾಟಲೈಟಿನ ಮೂಲಕ ಬ್ರಾಡ್ಬ್ಯಾಂಡ್ ಸರ್ವಿಸಸ್ ಇಂಟರ್ನೆಟ್ಟನ್ನು ಕೊಡಬೇಕು ಅಂಥೇಳಿ. ಭಾಳ ಸರಳವಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಸ್ಯಾಟಲೈಟ್ ಅಂತ ಇದ್ದರೆ ಈ ಸ್ಯಾಟಲೈಟು ಸ್ಪೇಸ್ನಲ್ಲಿರುತ್ತೆ. ಈಗ ಜಿಯೋ ಅನ್ನುವಂಥದ್ದು ಇರುವಂಥದ್ದು ಈ ಜಿಯೋ ಆರ್ಬಿಟ್ನಲ್ಲಿ. ಈ ಆರ್ಬಿಟ್ನಿಂದ ಏನಾಗುತ್ತೆ, ಭೂಮಿಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಈ ನೆಟ್ವರ್ಕನ್ನು ರಿಸೀವ್ ಮಾಡಿಕೊಳ್ಳುವಂಥ ರಿಸೀವರು, ಅದು ಆಂಟೆನಾ ಇರ್ಬೋದು, ಡಿಶ್ ಇರ್ಬೋದು, ಯಾವುದೋ ಒಂದು ಸ್ಥಳೀಯ ಹಂತದಲ್ಲಿ ಇದನ್ನು ರಿಸೀವ್ ಮಾಡುತ್ತೆ. ವೈರ್ಲೆಸ್ ಆಗಿ ಈ ಪ್ರದೇಶದಲ್ಲಿರ್ತಕ್ಕಂಥ ಕಸ್ಟಮರ್ಸಿಗೆ ಇಂಟರ್ನೆಟ್ಟನ್ನು ಹೈ ಸ್ಪೀಡ್ನಲ್ಲಿ, ಬಹುಶಃ ಮನಸ್ಸು ಮಾಡಿದರೆ ಲೋ ಕಾಸ್ಟಿನಲ್ಲಿ ಮತ್ತು ನಮ್ಮ ಜೀವನವನ್ನೇ ಟ್ರಾನ್ಸ್ಫಾರ್ಮ್ ಮಾಡುವಂಥ ರೀತಿಯಲ್ಲಿ ಇಂಟರ್ನೆಟ್ಟನ್ನು ಎಲ್ರಿಗೂ ಆಕ್ಸೆಸಿಬಲ್ ಆಗಿ ಕೊಡುವಂಥ ಒಂದು ಸಾಧ್ಯತೆಗೆ ಮುಂದಡಿ ಇಟ್ಟಾಗುತ್ತೆ. ಸ್ಯಾಟಲೈಟ್ ಬೇಸ್ಡ್ ಆದಂಥ ಬ್ರಾಡ್ಬ್ಯಾಂಡ್ ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಸ್ಯಾಟಲೈಟ್ನಿಂದ ನೇರವಾಗಿ ಇಲ್ಲಿ ರಿಸೀವರ್ ಇರುತ್ತೆ, ಅದು ನಮ್ಮ ಮನೆಗಳ ಮೇಲೆ ಇರ್ಬೋದು ಅಥವಾ ಸ್ಥಳೀಯ ಹಂತದಲ್ಲಿರ್ಬೋದು. ಇದರ ಮೂಲಕ ಮೊಬೈಲ್ಗಳಿಗಾಗಿರ್ಬೋದು, ಬ್ರಾಡ್ಬ್ಯಾಂಡ್ಸಿಗಾಗಿರ್ಬೋದು, ಸೈಬರ್ ಕೆಫೆಗಳಿಗಾಗಿರ್ಬೋದು, ಕಂಪ್ಯೂಟರ್ಸ್ಗಾಗಿರ್ಬೋದು, ಎಲ್ಲಿ ಬೇಕೋ ಅಲ್ಲೆಲ್ಲ ಇಂಟರ್ನೆಟ್ಟನ್ನು ಒದಗಿಸಿಕೊಡುವಂಥದ್ದು. ರೆವಲ್ಯೂಷನರಿ ಯಾಕೆ? ನೀವು ಇವತ್ತು ಭೂಮಿಯನ್ನು ಅಗದು ಬಿಟ್ಟು ಅಂಡರ್ಗ್ರೌಂಡ್ನಲ್ಲಿ ಕೇಬಲ್ ಹಾಕ್ಕೊಂಡು ಇದನ್ನು ಹೋಗ್ತಾ ಇರ್ತಕ್ಕಂಥ ರೀತಿಯನ್ನು ತಡೆದು ಅಥವಾ ಇದನ್ನು ಕಡಿಮೆಗೊಳಿಸಿ ಈ ಒಂದು ಕಾಸ್ಟ್ ಎಫೆಕ್ಟಿವ್ ಅಲ್ಲದ ಒಂದು ಪ್ರಾಸೆಸನ್ನು, TDS ಟಾಸ್ಕನ್ನು ಕಡಿಮೆ ಮಾಡಿ ಸ್ಯಾಟಲೈಟ್ನ ಮೂಲಕನೇ ನಮಗೆ ಇಂಟರ್ನೆಟ್ಟನ್ನು ಒದಗಿಸಿಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಯಾಕೆ ಇದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಬಹುಶಃ ಇಂಟರ್ನೆಟ್ ಅನ್ನುವಂಥದ್ದು ಇವತ್ತು ವಿಶ್ವದ ಅರ್ಧದಷ್ಟು ಪಾಪ್ಯುಲೇಷನ್ಗೆ, ಅರ್ಧದಷ್ಟು ಜನಸಂಖ್ಯೆಗೆ ನಿಜಕ್ಕೂ ಕೂಡ ಆಕ್ಸೆಸಿಬಲ್ ಆಗಿಲ್ಲ ಅಥವಾ ರೆಗ್ಯುಲರ್ ಆದಂಥ ಇಂಟರ್ನೆಟ್ಟಿನಿಂದ ಅವರು ವಂಚಿತರಾಗಿದ್ದಾರೆ. ಇಂತಹ ಸ್ಟಾರ್ಲಿಂಕ್ನಂಥ ಒಂದು ಯೋಚನೆ ಆಗಿರ್ಬೋದು, ಅವರ ಯೋಚನೆ ಏನಾಗ್ತಾ ಇರ್ತಕ್ಕಂಥದ್ದು, ಸ್ಪೇಸ್ನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಮಾರ್ಕೆಟನ್ನು, ಸ್ಪೇಸ್ ಮೂಲಕ ಇಂಟರ್ನೆಟ್ ಕೊಟ್ಟು ಆ ಇಡೀ ಮಾರ್ಕೆಟನ್ನು ಟ್ಯಾಪ್ ಮಾಡಬೇಕು ಅಂಥೇಳಿ. ಆದರೆ ಅದರ ಜೊತೆಗೆ ಸದಾಶಯ ಏನು ಅಂತ ಹೇಳಿದ್ರೆ, ನೀವು ಹೀಗೆ ಮಾಡುವ ಮೂಲಕ ಇಂಟರ್ನೆಟ್ಟನ್ನು ಜನರಿಗೆ ತಲುಪಿಸುವಂಥ ಒಂದು ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಓಕೆ, ನೇರವಾಗಿ ಈ ಸುದ್ದಿಗೆ ಬಂದುಬಿಡೋದಾದರೆ ಏನು ಹೇಳ್ತಾ ಇದೆ, ಜಿಯೋ ಇದನ್ನು ಮಾಡ್ತಾ ಇದೆ. 100 Gbps ತನಕ ಬಹಳ ಮಲ್ಟಿ ಗೀಗಾಬೈಟ್ ರೀತಿಯಲ್ಲಿ ರೈಟ್ ಇದನ್ನು ಏನು ಜನರಿಗೆ ತಲುಪಿಸುವಂಥ, ಕಸ್ಟಮರ್ಸಿಗೆ ತಲುಪಿಸುವಂಥ ಒಂದು ಮಹತ್ವಕಾರಿ ಯೋಜನೆ ಜಾಯಿಂಟ್ ವೆಂಚರ್. ಎಸ್, ಅದಾದ ಮೇಲೆ ನಮ್ಗೆ ಗೊತ್ತಾಗಬೇಕು, ಇಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರೀತಿಯಾದಂಥ ನೀವು ಎಕ್ಸ್ಟೆನ್ಸಿವ್ ಆದಂಥ ಗೇಟ್ವೇ ಇನ್ಫ್ರಾಸ್ಟ್ರಕ್ಚರನ್ನು ಮಾಡಿ ಈ ಮಾರ್ಕೆಟನ್ನು ಟ್ಯಾಪ್ ಮಾಡಿ ಭಾರತ ಸೇರಿದಂಥ ವಿಶ್ವದ ನಾನಾ ಕಡೆಗಳಲ್ಲಿ ಇಂಟರ್ನೆಟನ್ನು ಪ್ರೊವೈಡ್ ಮಾಡುವಂಥದ್ದು ಇವರ ಉದ್ದೇಶ. ಓಕೆ, SES ಪ್ರೈಮರಿ ಸ್ಯಾಟಲೈಟ್ಸ್ ಇಂದ ಜಿಯೋ ಅಂದರೆ ಜಿಯೋ ಅರ್ತ್ ಆರ್ಬಿಟ್ ಅಂಥೇಳಿ, ಇದು ಮೇಲ್ಸ್ತರದಲ್ಲಿರುತ್ತೆ. 36,000 ಕಿಲೋಮೀಟರ್ ದೂರದಲ್ಲಿ ಅರ್ತ್ ಆರ್ಬಿಟ್ ಅಂತ ಹೇಳಿದರೆ ಜಿಯೋ ಅರ್ತ್ ಆರ್ಬಿಟ್ ಅಂತ ಹೇಳಿದರೆ ಅಷ್ಟು ಎತ್ತರದಲ್ಲಿ ಇರ್ತಕ್ಕಂಥದ್ದು. ಮತ್ತು ಮಿಡ್ ಅರ್ತ್ ಆರ್ಬಿಟ್ ಅಂತ ನಾವು ಇನ್ನೊಂದು ಕರಿತೇವೆ. ಈ ಮಿಡ್ ಅರ್ತ್ ಆರ್ಬಿಟ್ ಅನ್ನುವಂಥದ್ದು ಏನಾಗಿರುತ್ತೆ, ನಿಧಾನವಾಗಿ ಸುಮಾರು 5,000ದಿಂದ 20,000 ಕಿಲೋಮೀಟರ್ ಭೂಮಿಯಿಂದ ಎತ್ತರಕ್ಕಿರುತ್ತೆ, ಆ ಒಂದು ಕಕ್ಷೆಯಲ್ಲಿರುತ್ತೆ. ದಟ್ ಈಸ್ ಒಂದು ಆರ್ಬಿಟ್ ಆಗುವಂಥ ಒಂದು ಇದು ಅರ್ಥ ಅಂತ ಹೇಳಿದರೆ, ಇದು 36,000 ಕಿಲೋಮೀಟರ್ನಲ್ಲಿ ಹೀಗೆ ಆರ್ಬಿಟ್ ಆಗ್ತಾ ಇದ್ದರೆ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಜಿಯೋ. ಅದಕ್ಕಿಂತ ಸ್ವಲ್ಪ ಕಡಿಮೆ 5,000ದಿಂದ 20,000 ಅಂತ ಹೇಳಿದರೆ ದಟ್ ಕ್ಯಾನ್ ಬಿ MEO. ಮತ್ತು ಅದಕ್ಕಿಂತ ಕಡಿಮೆ, ಅದಕ್ಕಿಂತ
ಭೂಮಿಗಿಂತ ಕಡಿಮೆ ಸುಮಾರು 2,000 ಕಿಲೋಮೀಟರ್ನಷ್ಟು ಎತ್ತರಕ್ಕೆ ಈ ಸ್ಯಾಟಲೈಟ್ಸ್ಗಳು ಆರ್ಬಿಟ್ ಆಗ್ತಾ ಇದ್ದರೆ, ಭೂಮಿಯ ಸುತ್ತಮುತ್ತ ಆರ್ಬಿಟ್ ಆಗ್ತಾ ಇದ್ದರೆ ಇದಕ್ಕೆ ಲೋ ಅರ್ತ್ ಆರ್ಬಿಟ್ ಅಂತ ಕರೆಯಲಾಗುತ್ತದೆ, ಬಿಕಾಸ್ ಆಫ್ ದಿ ಡಿಸ್ಟೆನ್ಸು. ಈಗ ನೀವು ಸ್ಟಾರ್ಲಿಂಕನ್ನು ನೋಡಿದ್ರೆ ಲೋ ಅರ್ತ್ ಆರ್ಬಿಟು. ಅದೇ ರೀತಿಯಲ್ಲಿ ನೀವು ಈ SES ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಒಂದು ಬ್ರಾಡ್ಬ್ಯಾಂಡ್ ಸರ್ವಿಸ್ ಏನಿದೆ ಸ್ಯಾಟಲೈಟು, ಅದು ನಮಗೆಲ್ಲ ಗೊತ್ತು ಜಿಯೋ ಮತ್ತು MEOದಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾದರೆ ಇಲ್ಲಿ ಸುದ್ದಿಯಲ್ಲಿ ಏನು ಹೇಳ್ತಾ ಇದ್ದಾರೆ, ನಾವು ಈಗ ಜಿಯೋದ ಮೂಲಕ ಏನು ಮಾಡ್ತಾ ಇದೆ, GEOಗೆ ಹೋಗ್ತಾ ಇದ್ದೇವೆ, ಹೌದಾ? ಆದರೆ ಇಲ್ಲಿ ಒಂದು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜನ್ನು ಸರಳವಾಗಿ ಚರ್ಚೆ ಮಾಡಲಾಗಿದೆ. ಏನಾಗುತ್ತೆ, ಜಿಯೋ ಅಂತ ಹೇಳಿದ್ರೆ ಜಾಸ್ತಿ ಏರಿಯಾ ಅಲ್ವಾ, ಜಾಸ್ತಿ ಏರಿಯಾದಲ್ಲಿದ್ದಾಗ ಜಾಸ್ತಿ ಏರಿಯಾ ಕವರ್ ಮಾಡುತ್ತೆ, ಅಂದರೆ ಜಾಸ್ತಿ ದೂರ, ಹಾಗಾಗಿ ಜಾಸ್ತಿ ಏರಿಯಾವನ್ನು ಕವರ್ ಮಾಡುತ್ತೆ. ದಟ್ ಈಸ್ ಒನ್ ಅಡ್ವಾಂಟೇಜ್ ಆಫ್ ಜಿಯೋ. ಆದರೆ LEO ಮತ್ತು MEOದ ಮೂಲಕ ಏನು ಅಡ್ವಾಂಟೇಜಸ್ಗಳಿದೆ ಭಾಳ ಸರಳವಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಜಿಯೋದ ಮೂಲಕ 3-4 ಸ್ಯಾಟಲೈಟ್ ಅಥವಾ 7-8 ಸ್ಯಾಟಲೈಟ್ ಹಾಕಿದ್ರೆ ತುಂಬ ದೊಡ್ಡ ಸ್ಥಳಾವಕಾಶವನ್ನು ಅಥವಾ ದೊಡ್ಡ ಡೆಮೋಗ್ರಫಿಯನ್ನು ಕವರ್ ಮಾಡ್ಬೋದು, ದೊಡ್ಡ ಏರಿಯಾವನ್ನು ಕವರ್ ಮಾಡ್ಬೋದು. ಆದರೆ ನೀವು ಇಷ್ಟು ಎತ್ತರ 2,000 ಕಿಲೋಮೀಟ್ರ್ ಭೂಮಿಯಿಂದ ದೂರ, ಈ 2,000 ಕಿಲೋಮೀಟ್ರಲ್ಲಿ ಅಂತ ಹೇಳಿದ್ರೆ ನೀವು ಏರಿಯಾ ಕೂಡ ಸಣ್ಣದಾಗಿ ಕವರ್ ಆಗುತ್ತೆ. ಆದರೆ ಅದಕ್ಕೋಸ್ಕರ ಏನು ಮಾಡಬೇಕು, ಸಣ್ಣ ಸಣ್ಣ ಸ್ಯಾಟಲೈಟ್ಸ್ಗಳ ಒಂದು ನೆಟ್ವರ್ಕನ್ನು ಮಾಡಿಕೊಳ್ಳಲಾಗುತ್ತದೆ. ಈ ನೆಟ್ವರ್ಕ್ಗಳು ಹೇಗೆ, ಲೇಸರ್ ಬೀಮ್ಗಳ ಮೂಲಕ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಈ ಸ್ಟಾರ್ಲಿಂಕ್ ಅನ್ನುವಂಥದ್ದು ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಇದೇನು ಮಾಡುತ್ತೆ, ಈ ಸಣ್ಣ ಸಣ್ಣ ನೆಟ್ವರ್ಕ್ಗಳಿರ್ತಕ್ಕಂಥದ್ದು ರೈಲ್ವೆ ಹೋಗುವ ರೀತಿಯಲ್ಲಿ, ಸ್ಟಾರ್ ಟ್ರೆಕ್ ಮೂವಿಯಲ್ಲಿರುವ ಹಾಗೆ, ಅಥವಾ ನೀವು ಸ್ಟಾರ್ಲಿಂಕನ್ನು ಪಿಕ್ಚರ್ಸ್ಗಳನ್ನೆಲ್ಲ ಆನ್ಲೈನಲ್ಲೆಲ್ಲ ಬಂದಿತ್ತು TVಯಲ್ಲೆಲ್ಲ, ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದು ಟ್ರೈನ್ ಥರ ಹೋಗ್ತಾ ಇರುತ್ತೆ. ಇದು ಇಂಟರ್ ಕನೆಕ್ಟೆಡ್ ಆಗಿರ್ತಕ್ಕಂಥ ಸ್ಯಾಟಲೈಟ್ಸ್ಗಳು ಏನು ಮಾಡುತ್ತೆ, ಸಣ್ಣ ಏರಿಯಾದಲ್ಲಿ ಇಂಟರ್ನೆಟನ್ನು ಪ್ರೊವೈಡ್ ಮಾಡುವಂಥ ಕೆಲಸ ಮಾಡುತ್ತೆ. ಆದರೆ LEOದ ಅಡ್ವಾಂಟೇಜು ಏನು, LEOದು ತುಂಬ ಸ್ಯಾಟಲೈಟ್ಸ್ ಬೇಕು, ಆದರೆ ಸಣ್ಣ ಪ್ರಮಾಣದ್ದು ಸಣ್ಣ ಸ್ಯಾಟಲೈಟ್ ಸಾಕು. ಜಿಯೋದು ದೊಡ್ಡ ಸ್ಯಾಟಲೈಟ್ಸ್ ಬೇಕು, 4-5 ಸಾಕಾಗುತ್ತೆ ಅಂತ ಹೇಳುವಂಥ ಒಂದು ಪ್ರಯತ್ನ. ಆದರೆ LEOದು ಒಂದು ಅಡ್ವಾಂಟೇಜ್ ಏನು, ಲೇಟೆನ್ಸಿ. ನೀವು ಗೇಮಿಂಗ್ ಆಡುವಾಗ, ಬ್ಲೂಟೂತ್ ಇಯರ್ಫೋನ್ಸ್ಗಳನ್ನು ಬಳಸುವಾಗ ನಿಮಗೆಲ್ಲ ಗೊತ್ತು, ಲೇಟೆನ್ಸಿ, ಲೋ ಲೇಟೆನ್ಸಿ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀರಿ. ಲೇಟೆನ್ಸಿ ಅಂದರೆ ಏನಿಲ್ಲ, ನಿಮಗೆ ಇಮಿಡಿಯೇಟಾಗಿ ಬರ್ತಾ ಇದೆಯಾ ಅಥವಾ ವಾಯ್ಸ್ ಅನ್ನುವಂಥದ್ದು ಲೇಟಾಗಿ ಬರ್ತಾ ಇದೆಯಾ, ರೆಸ್ಪಾನ್ಸ್ ಅನ್ನುವಂಥದ್ದು ಲೇಟಾಗಿ ಬರ್ತಾ ಇದೆಯಾ, ಇಂಟರ್ನೆಟ್ ಅನ್ನುವಂಥದ್ದು ಲೇಟಾಗಿ ಬರ್ತಾ ಇದೆಯಾ. ಈ LEOದಲ್ಲಿ ಲೇಟೆನ್ಸಿ ಅನ್ನುವಂಥದ್ದು ಕನಿಷ್ಠ ಪ್ರಮಾಣದಲ್ಲಿರುತ್ತೆ, ಯಾಕಂದರೆ ಡಿಸ್ಟೆನ್ಸ್ ಸ್ಮಾಲ್ ಆಗಿರುತ್ತೆ ಅಂಥೇಳಿ. ಬಟ್ ಈ ಒಂದು ತಂತ್ರಜ್ಞಾನದ ಮಿತಿಯನ್ನು ಓವರ್ ದ ಪೀರಿಯಡ್ ಆಫ್ ಟೈಮ್ ತುಂಬ ಬೇರೆ ಬೇರೆ ರೀತಿಯಾದಂಥ ಟೆಕ್ನಾಲಜಿಯನ್ನು ಬಳಸಿಬಿಟ್ಟು ಇದನ್ನು ಬದಲಾಯಿಸ್ಬೋದು. ಹಾಗಾಗಿ ನಾವು ಈಗ ನೆಕ್ಸ್ಟ್ ಬಹಳ ವಿಶೇಷವಾಗಿರ್ತಕ್ಕಂಥ ಚರ್ಚೆ, ಈ ಒಂದು ನ್ಯೂಸನ್ನು ಅರ್ಥ ಮಾಡ್ಕೊಂಡ್ಮೇಲೆ ನಮಗೆ ಅರ್ಥ ಆಗಬೇಕು. ನೋಡಿ, ಇದು ಸ್ಟಾರ್ಲಿಂಕು, ನಾನು ಆಗಲೇ ಹೇಳಬೇಕು ಅಂತ ಇದ್ದೆ. ಇರಲಿ, ಸ್ಟಾರ್ಲಿಂಕ್ ಮಾಡೆಲ್ ಅನ್ನುವಂಥದ್ದು ಹೇಗಿದೆ, 2,000 ಕಿಲೋಮೀಟರ್ LEOದಲ್ಲಿ ಲೋ ಅರ್ತ್ ಆರ್ಬಿಟ್, ಈ ಒಂದು ಪರಿಭ್ರಮಣೆಯಲ್ಲಿ, ಈ ಕಕ್ಷೆಯಲ್ಲಿ ಇದು ರಿವಾಲ್ವ್ ಮಾಡ್ತಾ ಇರುತ್ತೆ, ಆಯಿತಾ, ಅರ್ತ್ ಆರ್ಬಿಟ್ನಲ್ಲಿ. ಸೊ ಲೋ ಲೇಟೆನ್ಸಿ ನಾನು ಈಗಾಗಲೇ ಹೇಳಿದೆ. ಚೀಪರ್ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ, ಯಾಕಂದರೆ ಸೀರೀಸ್ ಆಫ್ ಸ್ಮಾಲ್ ಸ್ಯಾಟಲೈಟ್ಸ್ಗಳನ್ನು ಬಳಸ್ತಾ ಇದ್ದಾರೆ. ಕ್ಲೋಸ್ಲಿ ಕನೆಕ್ಟೆಡ್ ಆಗಿರುತ್ತೆ. ಸ್ಪೆಕ್ಟ್ರಮ್ ಅಲೋಕೇಶನ್ ಈ ರೀತಿಯದ್ದೆಲ್ಲ ಬೇಕಾಗಿರಲ್ಲ. ನಮಗೆಲ್ಲ ಗೊತ್ತಲ್ಲ, ಈ ಎಲ್ಲ ಕಂಪನೀಸ್ಗಳು ಯಾಕೆ ಡೇಟಾ ಚಾರ್ಜ್ ಅಷ್ಟು ಮಾಡ್ತಾ ಇದ್ದೀರಿ, ಕಾಲ್ ರೇಟ್ಸ್ ಯಾಕೆ ಜಾಸ್ತಿ ಅಂದರೆ ಸ್ಪೆಕ್ಟ್ರಮ್ ಅಲೋಕೇಶನ್ಗೆ ನಾವು ಅಷ್ಟು ಕೊಟ್ಟಿದ್ದೇವೆ, ತರಂಗಾಂತರಗಳಿಗೆ ನಾವು ಆ ದುಡ್ಡನ್ನು ಕೊಟ್ಟಿದ್ದೇವೆ. ಈ ಸದ್ಯದ ಹೊತ್ತಿಗೆ ಆ ತರಂಗಾಂತರಗಳ ಜಂಜಾಟ ಇಲ್ಲದೆ ಈ ಒಂದು ಕನೆಕ್ಟಿವಿಟಿ ಸಾಧ್ಯ ಆಗ್ತಾ ಇದೆ. ನೀವು ಮಾಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟು, ಇಲ್ಲಿ ನೋಡಿ, ಸಣ್ಣ ಸಣ್ಣ ಸ್ಯಾಟಲೈಟ್ಸ್ಗಳು ಇಂಟರ್ ಕನೆಕ್ಟೆಡ್ ಆಗಿದೆ. ಓಕೆ, ಈ ಇಂಟರ್ ಕನೆಕ್ಟೆಡ್ ನೆಟ್ವರ್ಕು ಭೂಮಿಯಲ್ಲಿರ್ತಕ್ಕಂಥ ಯಾವುದೋ ಒಂದು ಟ್ರಾನ್ಸ್ಪೋರ್ಟರೋ ಅಥವಾ ಈ ನೆಟ್ವರ್ಕ್ ರಿಸೀವರಿಗೆ ಕಳಿಸಿಕೊಡುತ್ತೆ. ಇಲ್ಲಿಂದ ವೈರ್ಲೆಸ್ ಆಗಿ ಈ ಸುತ್ತಮುತ್ತಲ ಏರಿಯಾ ಏನಿರುತ್ತೆ ಇವರಿಗೆ ಸಹಜವಾಗಿ ಇಂಟರ್ನೆಟ್ ಅನ್ನುವಂಥದ್ದು ತುಂಬ ಹೈ ಸ್ಪೀಡಲ್ಲಿ ಸಿಗ್ತಾ ಹೋಗುತ್ತೆ. ಸಾಕಷ್ಟು ಬಡ ರಾಷ್ಟ್ರಗಳಿಗೆ ಇದೆಲ್ಲವೂ ಕೂಡ ದೊಡ್ಡ ಅಡ್ವಾಂಟೇಜ್ ಆಗುತ್ತೆ. ಯಾರು ಇಂಟರ್ನೆಟ್ಟಿಂದ ವಂಚಿತರೋ, ಪ್ಯಾಂಡಮಿಕ್ ಟೈಮಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಆನ್ಲೈನ್ ಕ್ಲಾಸಸ್ಸನ್ನು ಮಾಡಿದಾಗ ಇಂಟರ್ನೆಟ್ ಕೊರತೆ, ನೆಟ್ವರ್ಕ್ ಇಲ್ಲ ಅನ್ನೋರಿಗೆಲ್ಲ ಇದೊಂದು ಸಮಸ್ಯೆ ನೀಗುವಂಥದ್ದು. ಮತ್ತು ನೆನಪಿರಲಿ, ಇದು ಅರ್ಬನ್ ಏರಿಯಾ ಆಗಿರ್ಬೋದು, ರೂರಲ್ ಏರಿಯಾ ಆಗಿರ್ಬೋದು, ಸಮಾನವಾಗಿ ನಿಮಗೆ ಹೇಗೆ TV ಅನ್ನುವಂಥದ್ದು ಸಿಗುತ್ತಲ್ಲ, ಅದೇ ರೀತಿಯಾದಂಥ ಒಂದು ಕೆಪಾಸಿಟಿಯಿಂದ ಈ ಇಂಟರ್ನೆಟನ್ನು ಕೊಡ್ಬೋದು. ಸೊ ಕ್ಯಾನ್ ವಿ ಮೇಕ್ ಸ್ಯಾಟಲೈಟ್ ಇನ್ವಿಸಿಬಲ್? ಈ ಪ್ರಶ್ನೆಗೆ ನಾನು ಮತ್ತೆ ಬರ್ತೇನೆ, ಯಾಕೆ ಈ ಪ್ರಶ್ನೆಯನ್ನು ಹೇಳ್ತಾ ಇದ್ದೇನೆ ಅಂತ. ಇದಕ್ಕೆ ಹಾಗಾದರೆ ಚಾಲೆಂಜಸ್ ಏನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಒಂದು ಸಂಗತಿ ಅಂತ ಬಂದಾಗ ಇದಕ್ಕೊಂದು ಸವಾಲುಗಳು ಅಂತ ಇರುತ್ತೆ. ಏನು ಸವಾಲುಗಳನ್ನು ನೋಡ್ತಾ ಇದ್ದೇವೆ ನೋಡಿರಿ. ಈ ಸ್ಯಾಟಲೈಟ್ಸ್ಗಳನ್ನು ಲಾಂಚ್ ಮಾಡಲಿಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ನಾವು ನೋಡ್ತಾ ಇದ್ದೇವೆ. ಮಂಗಲ್ಯಾನ್ನ ಸಂದರ್ಭದಲ್ಲಾಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಇವರು ಪ್ರೈವೇಟ್ ಸ್ಯಾಟಲೈಟ್ಸ್ಗಳನ್ನೆಲ್ಲ ಲಾಂಚ್ ಮಾಡ್ತಾ ಇದ್ದಾರೆ. ಈಗ ಇಲಾನ್ ಮಸ್ಕ್ ಥರದವರು ಸ್ಪೇಸ್ ಎಕ್ಸ್ನ ಮೂಲಕ ತುಂಬ ಕಾಸ್ಟ್ಲಿ ಆಗುತ್ತೆ. ಈ ಕಾಸ್ಟನ್ನು ಭರಿಸಬೇಕಾದ್ರೆ ಮತ್ತೆ ಗ್ರಾಹಕರ ಮೇಲೆ ಅದಕ್ಕೆ ಒಂದು ನಿರ್ಭರ ಆಗಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಹಾಗಾಗಿ ಜನರಿಗೆ ಇದು ಕಾಸ್ಟ್ಲಿ ಅಂತ ಅನ್ನಿಸಬಹುದು ಪ್ರಾರಂಭಿಕ ಹಂತದಲ್ಲಿ. ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ಚೀಪ್ ಆಗ್ತಾ ಹೋಗ್ಬೋದು. ಹೈ ಸ್ಪೀಡ್ ಖಂಡಿತ ಸಿಗುತ್ತೆ, ಆದರೆ ಹೈ ಸ್ಪೀಡ್ ಜೊತೆಗೆ ಚಾಲೆಂಜಸ್ಗಳು ಕೂಡ ಖಂಡಿತ ಇದ್ದೇ ಇರುತ್ತೆ. ಆ್ಯಂಡ್ ಪ್ರೈವಸಿ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಕೂಡ ಅಲ್ಲಿಂದಲೇ ಎಲ್ಲ ಈ ಏನು ಇಂಟರ್ನೆಟ್ ಪ್ರೊವೈಡಿಂಗು ಅಥವಾ ನಮ್ಮ ಮೇಲೆ ಏನಾದರೂ ಸರ್ವೆಲೆನ್ಸ್ ಮಾಡುವಂಥ ಸಿಸ್ಟಮ್ಸ್ಗಳು ಅದರಲ್ಲಿ ಇನ್ಬಿಲ್ಟ್ ಆಗಿ ಹೋದರೆ ನಮ್ಮ ಪ್ರತಿಯೊಂದು ಆ್ಯಕ್ಟಿವಿಟೀಸನ್ನು ಕೂಡ ಟ್ರ್ಯಾಕ್ ಮಾಡುವ ಹಂತಕ್ಕೆ ಈ
ಸ್ಯಾಟಲೈಟ್ಸ್ಗಳು ಏನಾದರೂ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಚಾಲೆಂಜಿಂಗ್ ಫಾರ್ ದಿ ಹ್ಯೂಮನ್ ಲೈಫ್ ಮತ್ತು ಪ್ರೈವಸಿ. ನೋಡಿ, ನಾವು ಆಸ್ಟ್ರೋನಾಮಿಕಲ್ ವ್ಯೂಸನ್ನು ನೋಡ್ತಾ ಇರ್ತೇವೆ, ಗ್ರಹಣಗಳನ್ನು ನೋಡ್ತೇವೆ, ಬೇರೆ ಬೇರೆ ಆಬ್ಜೆಕ್ಟ್ಸ್ಗಳನ್ನು ನೋಡ್ತೇವೆ. ಎಕ್ಸ್ಟ್ರಾ ಈ ನಮ್ಮ ಮಿಲ್ಕಿ ವೇಯಿಂದ ಆಚೆ ಇರ್ತಕ್ಕಂಥ ಬೇರೆ ಬೇರೆ ಯಾವುದು ಗ್ರಹಗಳ ಬಗೆಗೆ, ಅಥವಾ ಈ ಆಸ್ಟ್ರಾಯ್ಡ್ಸು ಕ್ಷುದ್ರ ಗ್ರಹಗಳ ಬಗೆಗೆ, ಕಾಮೆಟ್ಸ್ಗಳ ಬಗೆಗೆ, ಅಥವಾ ಬ್ಲ್ಯಾಕ್ ಹೋಲ್ ಬಗೆಗೆ, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತಾ ಇರ್ತೀವಿ. ಆದರೆ ಈ ಸ್ಯಾಟಲೈಟ್ಸ್ಗಳು ಏನು ಮಾಡುತ್ತಪ್ಪ, ನಿಮ್ಮ ವ್ಯೂವನ್ನು ತೊಂದರೆ ಕೊಡುತ್ತೆ, ವ್ಯೂವಿಗೆ ಅಡ್ಡವಾಗಿ ಬರ್ತಾ ಇರುತ್ತೆ, ಅಥವಾ ನ್ಯಾಚುರಲ್ ಲೈಟನ್ನು ಕವರ್ ಮಾಡಿಬಿಡುತ್ತೆ. ಇವರದ್ದೇ ಆದಂಥ ಸ್ಯಾಟಲೈಟ್ಸ್ಗಳ ಲೈಟ್ ಓಡಾಡ್ತಾ ಇದ್ದರೆ ನಿಜವಾಗಿ ಆಚೆಯಿಂದ ಬರ್ತಾ ಇರ್ತಕ್ಕಂಥ ಧೂಮಕೇತು ಆಗಿರ್ಬೋದು, ಬೇರೆ ಬೇರೆ ಇದು ಯಾವುದು ಅಂತ ಕಾಣಿಸಿಕೊಳ್ಳೋದಿಲ್ಲ, ಅದನ್ನು ಇದು ಹ್ಯಾಂಪರ್ ಮಾಡುತ್ತೆ. ಅದಕ್ಕೆ ನಾನು ಆಗ ಕೇಳಿದಂಥ ಪ್ರಶ್ನೆ, ಕ್ಯಾನ್ ವಿ ಮೇಕ್ ಸ್ಯಾಟಲೈಟ್ ಇನ್ವಿಸಿಬಲ್? ಯಾಕಂದರೆ ಈ ಪ್ರಶ್ನೆ ಬಂದ ತಕ್ಷಣ ಈ ಲೈಟ್ಸ್ಗಳು ಬರೋದ್ರಿಂದ ನ್ಯಾಚುರಲ್ ಲೈಟ್ ಅನ್ನುವಂಥದ್ದು ಭೂಮಿಗೆ ಮರಳುವಾಗ ಎಫೆಕ್ಟ್ ಆಗುತ್ತೆ, ಇದು ರಿಫ್ಲೆಕ್ಟ್ ಆಗುತ್ತೆ, ನಮ್ಮ ಎನ್ವೈರ್ಮೆಂಟಿನ ಮೇಲೆ ಇದು ಎಫೆಕ್ಟ್ ಆಗುತ್ತೆ, ಅಥವಾ ನಮ್ಮ ಸ್ಪೇಸಿನ ಲೈಟು, ಆಕಾಶದ ಲೈಟಿನ ಮೇಲೆ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಒಂದು ಟೆಕ್ನಾಲಜಿಯನ್ನು ಇವರು ಯೂಸ್ ಮಾಡ್ತಾ ಇದ್ದಾರೆ. ಈ ಈ ಒಂದು ಇದು ಕಾಣದಂತೆ ನಾವೇನಾದರೂ ಇನ್ವಿಸಿಬಲ್ ಮಾಡಿಬಿಡ್ಬೋದಾ? ಯಾಕಂದರೆ ನೋಡಿ, ಇದು ವೈಟು ಬ್ಲೂ ಮಾಡೋದ್ರಿಂದ ಬ್ರೈಟ್ ಆಗುತ್ತೆ. ನಾನೊಂದು ವೇಳೆ ಇದನ್ನು ಬ್ಲ್ಯಾಕಲ್ಲಿ ಮಾಡಿಬಿಟ್ರೆ ರಾತ್ರಿ ಹೊತ್ತಿನಲ್ಲಿ ವಿಶೇಷವಾಗಿ ಏನಾಗುತ್ತೆ, ಕಾಣಿಸದಂಥ ಸ್ಥಿತಿಯಲ್ಲಿ ಬಂದುಬಿಡುತ್ತೆ, ಇನ್ವಿಸಿಬಲ್ ಮಾಡುವಂಥ ಒಂದು ಪ್ರಯತ್ನ. ಸೊ ಈ ರೀತಿಯ ಚರ್ಚೆಗಳು ಆಗ್ತಾಯಿದೆ. ಲೆಟ್ ಇಟ್ ಬಿ. ಸೊ ನಮಗೆ ನ್ಯಾಚುರಲ್ ಲೈಟಿನ ಮೇಲೆ ಎಫೆಕ್ಟ್ ಆಗುತ್ತೆ. ಈಗ ಸನ್ಲೈಟ್ ಆಗಿರ್ಬೋದು, ಅಥವಾ ಮೂನ್ ಲೈಟ್ ಆಗಿರ್ಬೋದು, ಇವುಗಳ ಬಗೆಗೆ, ಅಥವಾ ಆಕಾಶದಲ್ಲಿ ಇರ್ತಕ್ಕಂಥ ನ್ಯಾಚುರಲ್ ಆಗಿರ್ತಕ್ಕಂಥ ಲೈಟನ್ನು ಹಾಳು ಮಾಡುವಂಥ ಪ್ರಯತ್ನ, ಅಥವಾ ಅದನ್ನು ಡಿಸ್ಟರ್ಬ್ ಮಾಡುವಂಥ ಒಂದು ಕೆಲಸ ಆಗುತ್ತೆ. ನ್ಯಾಚುರಲ್ ಬ್ರೈಟ್ನೆಸ್ ಸಿಗಲ್ಲ, ನಮ್ಮ ಆಸ್ಟ್ರೋನಾಮಿಕಲ್ ವ್ಯೂಸಿಗೆ ಕಷ್ಟ ಆಗುತ್ತೆ. ಓಕೆ, ಇದು ಸರಳವಾಗಿರ್ತಕ್ಕಂಥ ಸಂಗತಿಗಳಾದರೂ ಲೈಫಿನ ಮೇಲೆ, ಎನ್ವೈರ್ಮೆಂಟಿನ ಮೇಲೆ ನಮಗೆಲ್ಲ ಗೊತ್ತು. 5G ಬರುತ್ತೆ ಅಂತ ಹೇಳಿದ್ರೆ ಏನಪ್ಪ, ಪ್ರಕೃತಿಯಲ್ಲಿ ಗುಬ್ಬಚ್ಚಿ ಸಾಯ್ತಾ, ಚಿಟ್ಟೆ ಸಾಯ್ತಾ, ಇನ್ನೊಂದು ಸಾಯ್ತಾ, ಮತ್ತೊಂದು ಸಾಯ್ತಾ, ಪ್ರಕೃತಿ ಮೇಲೆಲ್ಲ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ಈ ರೀತಿಯ ಸ್ಪೀಡ್ ಇಂಟರ್ನೆಟ್ಗಳು ಏನಾದರೂ ನಮ್ಮನ್ನು ಬರ್ತಾ ಇದ್ದರೆ, ಸ್ಪೇಸಿಂದ ಆ ರೀತಿಯ ಒಂದು ಫೋರ್ಸನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದರೆ, ಆ ಒಂದು ಲೈಟ್ ಆಗಿರ್ಬೋದಾದಂಥ, ಅಥವಾ ಬೇರೆ ಬೇರೆ ರೀತಿಯಾದಂಥ ಎನರ್ಜಿ ಫಾರ್ಮ್ನಲ್ಲಿ ಇದನ್ನು, ಅಥವಾ ಈ ಒಂದು ಕನೆಕ್ಟಿವಿಟಿಯ, ಈ ಒಂದು ಹೈ ಸ್ಪೀಡ್ ಕನೆಕ್ಟಿವಿಟಿಯಿಂದ ನೇಚರ್ ಮೇಲೆ ಏನೆಲ್ಲ ಆಗ್ಬೋದು, ಇದು ಇನ್ನೂ ಕೂಡ ಲಾರ್ಜರ್ ಕ್ವಶನ್, ಇನ್ನೂ ಕೂಡ ಸ್ಟಡಿ ಮಾಡಬೇಕಾಗಿರ್ತಕ್ಕಂಥ ಸಂಗತಿ. ಹೈ ಸ್ಪೀಡ್ ಇಂಟರ್ನೆಟ್ಟಿನ ಬೇರೆ ಬೇರೆ ಇದರ ಒಂದು ಸ್ಯಾಟಲೈಟಿಂದನೇ ಬರ್ತಾ ಇರೋದ್ರಿಂದ ವಿ ನೀಡ್ ಟು ಲರ್ನ್, ಬಿಕಾಸ್ ಸ್ಮಾಲ್ ಸ್ಕೇಲಲ್ಲಿ ಇದು ಏನು ಇಂಪ್ಯಾಕ್ಟ್ ಆಗದೆ ಇರ್ಬೋದು, ಲಾರ್ಜ್ ಸ್ಕೇಲಲ್ಲಿ ಏನಾಗುತ್ತೆ, ಯೆಟ್ ಟು ಬಿ ಸ್ಟಡಿಡ್. ಅದರ ಒಂದು ಸಾಧ್ಯತೆ ನೋಡಿ, ಒಂದು ಸಾಧ್ಯತೆ ಸ್ಪೇಸ್ ಡೆಬ್ರಿಸ್. ನೀವು ಯಾವುದನ್ನು ಕೂಡ ಕಸವನ್ನು ಹೆಚ್ಚಾಗಿ ಹಾಕಿದರೆ ಭೂಮಿ ಹೇಗೆ ತುಂಬಿಕೊಳ್ಳುತ್ತೋ, ಸಾಗರದಲ್ಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನುವಂಥದ್ದು ಹೇಗೆ ಆಗ್ತಾ ಇರುತ್ತೋ, ಅದೇ ರೀತಿಯಲ್ಲಿ ಇಲ್ಲಿಂದ ಕಳಿಸಿಕೊಟ್ಟ ಸ್ಯಾಟಲೈಟ್ಸ್ಗಳು ನಿಧಾನವಾಗಿ ಕಾರ್ಯನಿರ್ವಹಿಸೋದು ನಿಲ್ಲಿಸುತ್ತೆ, ಅಥವಾ ನಿಧಾನವಾಗಿ ಅಲ್ಲಿ ಹೋಗಿದ್ದು ಆಕ್ಸಿಡೆಂಟ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ, ಒಂದಷ್ಟು ಸಮಯದಾದ ಮೇಲೆ ಪರಸ್ಪರ ಡಿಕ್ಕಿ ಹೊಡೆಯುತ್ತೆ. ಈ ಪ್ರಕ್ರಿಯೆಗಳಿಂದ ಏನಾಗುತ್ತೆ, ಈ ಕಸಗಳು ತುಂಬಿಕೊಳ್ತಾ ಹೋಗುತ್ತೆ. ಹೀಗೆ ಕಸ ತುಂಬಿಕೊಳ್ಳೋದ್ರಿಂದ ಏನಾಗುತ್ತೆ, ಲೋ ಅರ್ತ್ ಆರ್ಬಿಟ್ನಲ್ಲಿ ಬರೀ ಈ ಕಸಗಳೇ ಒಂದು, ಹೇಗೆ ನೀವು ಆಸ್ಟ್ರಾಯ್ಡ್ ಬೆಲ್ಟ್ ಅನ್ನುವಂಥದ್ದು ನೋಡ್ತಿರಲ್ಲ 4 ಗ್ರಹಗಳ ನಂತರ ನಮ್ಮ 8 ಗ್ರಹಗಳಲ್ಲಿ, ಅದೇ ರೀತಿಯಲ್ಲಿ ಈ ಒಂದು ಆಸ್ಟ್ರಾಯ್ಡ್ ಬೆಲ್ಟಿನ ರೀತಿಯಲ್ಲಿ ಇದೊಂದು ಬೆಲ್ಟು ಕ್ರಿಯೇಟ್ ಆಗಿಬಿಡುವಂಥ ಸಾಧ್ಯತೆ ಇರುತ್ತೆ. ಸೊ ಸ್ಪೇಸ್ ಡಿಬ್ರಿಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾಗೆ ನೀವು ಹೊಸದಾದಂಥ ಸ್ಯಾಟಲೈಟ್ಸ್ಗಳನ್ನು ಲಾಂಚ್ ಮಾಡಿದಾಗ, ಅಥವಾ ಇರ್ತಕ್ಕಂಥ ಸ್ಯಾಟಲೈಟ್ಸ್ಗಳಿಗೆ ಬಂದು ಡಿಕ್ಕಿ ಹೊಡೆದು ಬಿಡುತ್ತಾ, ಅಥವಾ ಇವೇ ಡಿಕ್ಕಿ ಹೊಡ್ಕೊಂಡು ಏನಾದರೂ ತೊಂದರೆ ಕೊಡುತ್ತಾ, ಇದಕ್ಕೆ ಒಂದು ಹೆಸರಿದೆ, ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹೆಸರು, ದಟ್ ಈಸ್ ಕೆಸ್ಲರ್ ಸಿಂಡ್ರೋಮ್ ಅಂಥೇಳಿ. ಮುಂದಿನ ದಿನಗಳಲ್ಲಿ ಇದರ ಒಂದು ಪೊಟೆನ್ಷಿಯಾಲಿಟಿಯ ಬಗ್ಗೆ ಈಗ ಸದ್ಯ ಆಗದೇ ಇರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ತಾವೇ ತುಂಬ ಜಾಸ್ತಿ ಕಸ ತುಂಬ ಜಾಸ್ತಿಯಾಗಿ, ತುಂಬ ಸ್ಪೇಸ್ ಡೆಬ್ರಿಸ್ ಮೆಟೀರಿಯಲ್ಸ್ಗಳು, ಸ್ಯಾಟಲೈಟ್ನ ಮೆಟೀರಿಯಲ್ಸ್ಗಳು ಜಾಸ್ತಿಯಾಗಿ ಅವೇ ಕೊಲ್ಯೂಷನ್ ಆಗಿ ಬಹುಶಃ ಸ್ಪೇಸ್ನಲ್ಲಿ ಈ ರೀತಿಯ ಒಂದು ವಾತಾವರಣ, ಇಲ್ಲಿ ಚಿತ್ರಗಳನ್ನು ನೋಡ್ತಾ ಹೋಗಿ ಈ ರೀತಿಯ ವಾತಾವರಣ ನಿರ್ಮಾಣ ಆಗ್ಬೋದು. ಹೊಸ ಸ್ಪೇಸ್ ಕ್ರಾಫ್ಟಿನ ಲಾಂಚಿಗೆ ಕಷ್ಟ ಆಗ್ಬೋದು, ಹೊಸ ಸ್ಯಾಟಲೈಟ್ ಲಾಂಚಿಗೆ ಕಷ್ಟ ಆಗ್ಬೋದು, ಇರ್ತಕ್ಕಂಥ ಸ್ಯಾಟಲೈಟ್ಸ್ಗಳು ಡಿಕ್ಕಿ ಹೊಡೆಯೋ ರೀತಿಯಲ್ಲಿ ಆಗ್ಬೋದು, ಅದರ ಕೆಲಸಕ್ಕೆ ಕಷ್ಟ ಆಗ್ಬೋದು. ಅಗೇನ್ ನೋಡಿ, ನೀವು ಸ್ಪೇಸ್ ಡೆಬ್ರಿಸ್ ಅನ್ನುವಂಥದ್ದು ಬೇರೆ ಬೇರೆ ಆಯಾಮದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಲೋ ಆರ್ಬಿಟು, ಹೈ ಆರ್ಬಿಟು, ಬೇರೆ ಬೇರೆ ಆರ್ಬಿಟು. ಕೆಲವೊಂದು ಆರ್ಬಿಟು ನಮ್ಮ ಇದರಲ್ಲೇ ಯಾವುದು ಭೂಮಿಯ ಕಕ್ಷೆಗೆ ಮತ್ತೆ ಮರಳ್ಬೋದಾ, ಅಥವಾ ಇವತ್ತು ಬೇರೆ ಬೇರೆ ಚರ್ಚೆ ಆಗ್ತಾ ಇದೆ, ಸ್ವೀಪರ್ಸ್ಗಳನ್ನು ಬಳಸ್ಕೊಂಡು ಅವುಗಳನ್ನೇನಾದರೂ ಕ್ಲೀನ್ ಮಾಡ್ಬೋದಾ, ಇದು ಬೇರೆ ಬೇರೆ ಚರ್ಚೆ ಆಗ್ತಾ ಇದೆ. ಬಿಕಾಸ್ ನೀವು ಹೆಚ್ಚು ಕಸ ಹಾಕಿದಷ್ಟು ಕ್ಲೀನ್ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿನೂ ಇರುತ್ತೆ. ಆದರೆ ರಿಮೆಂಬರ್, ಹೈ ಡೆಬ್ರಿಸು ಪೊಲ್ಯೂಷನಿಗೆ ಕಾರಣ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಮುಂದಿನ ಫ್ಯೂಚರ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ಗೆ ತೊಂದರೆ ಆಗುತ್ತೆ, ಮತ್ತು ನಿಮ್ಮ ಸ್ಪೇಸ್ನಲ್ಲೇ ಸಾಕಷ್ಟು ಕಷ್ಟ ಆದರೆ ಅಗೈನ್ ಇದರ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಏನಾಗ್ಬೋದು ಓವರ್ ದ ಪೀರಿಯಡ್ ಆಫ್ ಟೈಮ್, ವಿ ಡೋಂಟ್ ನೋ ಯೆಟ್. ವಿ ಕ್ಯಾನ್ ನಾಟ್ ಜಸ್ಟ್ ಸಿಂಪ್ಲಿ ಸೇ ದಟ್ ನಮ್ಮ ಅಟ್ಮಾಸ್ಫಿಯರ್ ಅಷ್ಟೇ ನಮ್ಮ ಇದನ್ನು ಅಂತ ಅಂದ್ಕೊಳ್ಳೋದು ಮಾತ್ರ ಅಲ್ಲ, ಔಟರ್ ಸ್ಕೈಯಲ್ಲಿ ಆಗಬಹುದಾದಂಥ ಬದಲಾವಣೆ ಏನಾದರೂ ಭೂಮಿಯ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗಿದೆ. ಆದರೂ ಕೂಡ ಆಫ್ಟರ್ ಲುಕಿಂಗ್ ಅಟ್ ದಿಸ್ ಚಾಲೆಂಜಸ್, ಕಷ್ಟಗಳು ಇದ್ದೇ ಇರುತ್ತೆ, ಕಾಸ್ಟ್ಲಿ ಆಗ್ಬೋದು. ಈಗ ಸ್ಟಾರ್ಟಿಂಗಲ್ಲಿ ಲಾಂಚ್ ಮಾಡುವಾಗ ಸಾಕಷ್ಟು ಕಾಂಪಿಟೇಷನ್ ಜನ್ರೇಟ್ ಆಗುತ್ತೆ.
ಮತ್ತೊಂದು ಈ ರೀತಿಯ ಎಲ್ಲ ಸವಾಲುಗಳನ್ನು ಒಂದಷ್ಟನ್ನು ನೋಡಿದ್ವಿ. ಇದಕ್ಕೆ ಪೂರಕವಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಾಕಷ್ಟು ಸಂಗತಿಗಳು ಸೇರಿಕೊಳ್ತಾ ಹೋಗುತ್ತೆ. ಬೇಸಿಕಲಿ ಇದನ್ನು ಅರ್ಥ ಮಾಡ್ಕೊಳ್ಬೋದು. ಅಡ್ವಾಂಟೇಜಸ್ ಅಂತ ಬಂದಾಗ ನಮಗೆಲ್ಲ ಏನು ಸಾಧ್ಯತೆಗಳನ್ನು ಕಾಣ್ಬೋದು ನೋಡಿ. ಹೈ ಸ್ಪೀಡ್ ಇಂಟರ್ನೆಟ್ಟು, ಲೆಸ್ ಬಫರಿಂಗು, ಹಾಗಾಗಿ ಜನರಿಗೆಲ್ಲ, ವಿದ್ಯಾರ್ಥಿಗಳಿಗೆ, ಎಜುಕೇಷನ್ಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಮಗೆ ಇಂಟರ್ನೆಟ್ನ ಮೂಲಕ ಹೊಸದಾದಂಥ ಸಾಧ್ಯತೆಗಳು ತೆರೆದುಕೊಳ್ಳುತ್ತೆ. ಅರ್ಧದಷ್ಟು ಪಾಪ್ಯುಲೇಷನ್ ಹತ್ರ ಇವತ್ತು ಇಂಟರ್ನೆಟ್ ಇಲ್ಲ, ಅವರಿಗೆಲ್ಲ ಸಹಾಯ ಆಗ್ಬೋದು. ಕಾಸ್ಟ್ಲಿ ಅಂಡರ್ಗ್ರೌಂಡ್ ಕೇಬಲ್ಸು ಅಗಿಯೋದು ಕಡಿಮೆ ಆಗ್ಬೋದು. ಹಾಗಾಗಿ ಇಲ್ಲಿ ಗ್ರೌಂಡಲ್ಲಿ ಇರ್ತಕ್ಕಂಥ ಡೆಬ್ರಿಗಳನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಆಗ್ಬೋದು. ಆದರೆ ಹೊಸ ಇನ್ಫ್ರಾಸ್ಟ್ರಕ್ಚರ್ ಖಂಡಿತ ಬೇಕು, ರಿಸೀವರ್ಸ್ ಬೇಕು. ಅದು ಮನೆಗಳಲ್ಲೇ ಆಗ್ತಿರೋ, ಲೋಕಲ್ ನೆಟ್ವರ್ಕಲ್ಲಿ ಆಗ್ತಿರೋ, ಇಟ್ ಡಿಪೆಂಡ್ಸ್. ಇದು ಅಗೈನ್ ದಟ್ ಪ್ಲಾನಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇದರಲ್ಲಿ ಹೋಗಿಬಿಡುತ್ತೆ. ಓಪನ್ ಸ್ಪೇಸ್ ಫಾರ್ ಪ್ರೊಡಕ್ಟಿವ್ ಪರ್ಪಸಸ್, ಈ ಸ್ಪೇಸನ್ನು ಕೂಡ ಬಹಳ ಪ್ರೊಡಕ್ಟಿವ್ ಆಗಿ ಬಳಸ್ಕೊಳ್ಬೋದಾ ಹ್ಯೂಮನ್ಸು? ಅಫ್ಕೋರ್ಸ್ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇಂಟರ್ನೆಟ್ ಆಫ್ ಥಿಂಗ್ಸು, ಎಜುಕೇಷನು, ಎಡ್ಟೆಕ್ಸು ಅಥವಾ ವರ್ಕ್ ಫ್ರಮ್ ಹೋಮು, ಮೆಟಾ ಅನ್ನುವಂಥ ಹೊಸ ಟೆಕ್ನಾಲಜಿ ನಮ್ಮಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಮ್ಯಾರೇಜಸ್ಗಳು ಅದೇ ರೀತಿಯೆಲ್ಲ ಎಲ್ಲ ಆಗ್ತಾಯಿದೆ. ರಿಯಲ್ ಲೈಫಿನ ಒಂದು ಎಕ್ಸ್ಪೀರಿಯನ್ಸನ್ನು ನಮಗೆ ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿಗಳ ಮೂಲಕ, VR ಮತ್ತು ARಗಳ ಮೂಲಕ ಅದನ್ನು ಕ್ರಿಯೇಟ್ ಮಾಡುವಂಥ ಒಂದು ಹೊಸ ಲೋಕ ಸೃಷ್ಟಿಸುವಂಥದ್ದಾಗ್ತಾಯಿದೆ. ಮತ್ತು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿರ್ಬೋದು, ಬೇರೆ ಇಮ್ಮೆನ್ಸ್ ಪಾಸಿಬಿಲಿಟೀಸು. ಜನಸಾಮಾನ್ಯರಿಗೆ ಇಂಟರ್ನೆಟ್ಟಿನ ಇವತ್ತು ನಾವು ಗೂಗಲ್ ಗುರು ಅಂತ ಕರೆಯುವಷ್ಟರ ಮಟ್ಟಿಗೆ, ಬಿಕಾಸ್ ವಿ ಟೆನ್ ಟು ಗೋ ಟುವರ್ಡ್ಸ್ ಗೂಗಲ್ ಟು ಆಸ್ಕ್ ಎನಿಥಿಂಗ್. ಬಟ್ ಅಫ್ಕೋರ್ಸ್ ಇದೆಲ್ಲ ಸಾಧ್ಯತೆ ಇದೆ, ಆದರೆ ನಮ್ಮ ಹ್ಯೂಮನ್ ಎಂಡ್ಯೂರ್ಸನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಇದ್ದೇವೆ ಅನ್ನುವಂಥ ಒಂದು ಬಿಗ್ ಚಾಲೆಂಜ್ ಈ ಸಂದರ್ಭದಲ್ಲಿ ನಮಗೆ ನಾವೇ ಕೇಳ್ಕೊಳ್ಬೇಕು. ನಮ್ಮ ಹ್ಯೂಮನ್ ಬ್ರೈನಿಗೆ ನಾವು ಇರಬಹುದಾದಂಥ ಕೆಪಾಸಿಟಿಯನ್ನು ನಾವೇ ರೆಡ್ಯೂಸ್ ಮಾಡ್ತಾ ಇದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಕೈಯಲ್ಲಿ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತಾ ಸಮಸ್ಯೆ ಏನಾಗುತ್ತೆ, ನಮ್ಮ ಬುದ್ಧಿಮತ್ತೆಗಳನ್ನು, ನಮ್ಮ ಒಂದು ಪೊಟೆನ್ಷಿಯಲು, ನಮ್ಮ ವರ್ಕ್ ಫೋರ್ಸನ್ನು ನಾವು ಕಳೆದುಕೊಳ್ತಾ ಇದ್ದೇವೆ. ಹೊಸದಾದಂಥ ಎಮರ್ಜಿಂಗ್ ವರ್ಕ್ ಫೋರ್ಸು, ಹೊಸದಾದಂಥ ಸ್ಕಿಲ್ಲು, ಇದಕ್ಕೆಲ್ಲ ತಯಾರಾಗಬೇಕು. ಅಗೈನ್ ಇದೇ ಇಂಟರ್ನೆಟ್ಗಳ ಮೂಲಕ ಆ ಸಾಧ್ಯತೆಗಳನ್ನು ನಾವು ಬಳಸ್ಕೊಳ್ಬೋದು. ಎಸ್, ಅದಕ್ಕೆ ಏನಾಗಬೇಕಾಗಿದೆ, ಈ ಒಂದಷ್ಟು ಸಮಸ್ಯೆ ಇದೆ ಸರ್. ಇದರ ಜೊತೆಗೆ ಸಮಸ್ಯೆ ಏನು ಸರ್ ಆ್ಯಂಡ್ ಮೇಡಮ್ ಅರ್ಥ ಮಾಡ್ಕೊಳ್ಳಿ. ಸ್ಪೇಸ್ ರೆಗ್ಯುಲೇಷನ್ಸ್ ಬೇಕಾಗಿದೆ. ಇಲ್ಲದಿದ್ದರೆ ಏನಾಗುತ್ತೆ, ಯಾರೋ ಒಬ್ಬ ಸ್ಟಾರ್ಲಿಂಕ್ ಅನ್ನುವಂಥದ್ದು ಹೋಗಿಬಿಟ್ಟು ಲೋ ಅರ್ತ್ ಆರ್ಬಿಟಲ್ ನಾನು ನನ್ನ ಹೆಜಮೋನಿಯನ್ನು ಎಸ್ಟಾಬ್ಲಿಷ್ ಮಾಡಿಬಿಟ್ಟೆ, ಅಥವಾ ಚೈನಾದವ್ರು ಹೋಗಿಬಿಟ್ಟು ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾರಾದರೂ ಬಂದರೆ ನಾವು ಅಲ್ಲೇ ಮಿಸೈಲ್ಸನ್ನು ಇಟ್ಕೊಂಡು ಅಲ್ಲಿಂದ ಹೊಡೆದಾಕ್ಬಿಡ್ತೀವಿ, ಅಥವಾ ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ಸ್ಗಳನ್ನು ಯೂಸ್ ಮಾಡ್ತೀವಿ, ನಮ್ಮ ಒಂದು ದೇಶದ ಮೇಲ್ಭಾಗದ ಸ್ಪೇಸ್ ನಮಗೆ ಅಷ್ಟೇ ಸೀಮಿತ ಆಗಿರಬೇಕು, ಈ ರೀತಿ ಏನಾದರೂ ಹೇಳ್ತಾ ಹೋದರೆ ಇದಕ್ಕೊಂದು ಸ್ಟ್ರಾಂಗ್ ಆದಂಥ ಸ್ಪೇಸ್ ರೆಗ್ಯುಲೇಷನ್ ಬೇಕು. ಮತ್ತು ಇದೇನಾಗಬೇಕು, ನಾವು ರೆವಲ್ಯೂಷನ್ಗೆ ಕಾರಣ ಆಗಬೇಕು. ಖಂಡಿತ ಓಪನ್ ಸ್ಪೇಸ್ ಅನ್ನುವಂಥದ್ದು ಇರಬೇಕು, ಫ್ರೀ ಸ್ಪೇಸ್ ಅನ್ನುವಂಥದ್ದು ಇರಬೇಕು. ಮತ್ತು ಈ ಏನಾಗಬೇಕು, ಸ್ಪೇಸ್ ಮೊನೊಪೊಲಿ ಕಡಿಮೆ ಆಗಬೇಕು, ಅಥವಾ ಅಲ್ಲಿ ಹೋಗಿ ವೆಪನೈಸೇಷನು ಅದು ನಿಲ್ಲಬೇಕು. ಸ್ಪೇಸ್ನ ಒಂದು ರಿಯಲ್ ಟೈಮ್ ಡಿಸ್ಟಾರ್ಷನ್ಸ್ ಅನ್ನುವಂಥದ್ದು ಏನಿದೆ, ನ್ಯಾಚುರಲ್ ಆಗಿರ್ತಕ್ಕಂಥ ಡಿಸ್ಟಾರ್ಷನ್ಸ್ ಆಗಿರ್ಬೋದು, ಅಥವಾ ಈಗಾಗಲೇ ನಮ್ಗೆ ಗೊತ್ತು ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಆಗಿರ್ಬೋದು, ಈ ಥರದಕ್ಕೆಲ್ಲ ಏನಾದರೂ ಡಿಸ್ಟಾರ್ಷನ್ಸ್ ಆಗ್ತಾಯಿದೆ. ಈಗಾಗಲೇ ಇರ್ತಕ್ಕಂಥ ಬೇರೆ ಟೆಲಿಸ್ಕೋಪ್ಗಳಿಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ. ಸಿ ಐ ಆಮ್ ನಾಟ್ ಜಸ್ಟ್ ಸ್ಪೀಕಿಂಗ್ ಆಫ್ LEO, ಇಟ್ ಕ್ಯಾನ್ ಬಿ GEO ಆ್ಯಂಡ್ MEO, ಎಲ್ಲವನ್ನು ಒಳಗೊಂಡಂತೆ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಈ ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ಬೇಕು. ಹ್ಯಾವ್ ಈಕ್ವಲ್, ಓಪನ್, ಅಕ್ಸೆಸಿಬಲ್ ಆ್ಯಂಡ್ ಸಸ್ಟೈನಬಲ್ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ನಾವು ಇವತ್ತಿನ ದಿನಕ್ಕೋಸ್ಕರ ನಾಳಿನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳದಂತೆ ಬದುಕಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿದ್ದೇವೆ. ಸ್ಪೇಸಿನ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಪೊಟೆನ್ಷಿಯಲ್ ಆಗಿದೆಯೋ ಅಷ್ಟರ ಮಟ್ಟಿಗೆ ಚಾಲೆಂಜಸ್ ಮತ್ತು ಹೊಸ ಥ್ರೆಟ್ಸ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಹಾಗಾಗಿ ಸ್ಪೇಸಿನ ಈ ಸ್ಕೈಸ್ ದ ಲಿಮಿಟ್ ಅಂತ ಹೇಳ್ತೀವಿ, ಹಾಗೆ ಸ್ಪೇಸ್ ಇಸ್ ದ ಲಿಮಿಟ್. ಆದರೆ ಆ ಲಿಮಿಟನ್ನು ನಾವು ಸಸ್ಟೈನಬಲ್ ಆಗಿ ಯೂಸ್ ಮಾಡ್ಕೊಳ್ಬೇಕು. ಅಲ್ಲಿ ಡೆಬ್ರೀಸ್ ಆಗಿರ್ಬೋದು, ಅಲ್ಲಿ ಬೇರೆ ರೀತಿಯಾದಂಥ ವೆಪನೈಸೇಷನ್ ಆಗಿರ್ಬೋದು, ಅಲ್ಲಿ ಪೊಲ್ಯೂಷನ್ ಮಾಡೋದಾಗಿರ್ಬೋದು. ವಿ ಹ್ಯಾವ್ ಟು ಪಾಂಡರ್ ಅಬೌಟ್ ಇಟ್. ಅಫ್ಕೋರ್ಸ್ ಸೈಂಟಿಸ್ಟ್ ಮಸ್ಟ್ ಥಿಂಕ್ ಅಬೌಟ್ ಇಟ್, ಆ್ಯಂಡ್ ಅದಕ್ಕೆ ಸ್ಟ್ರಿಕ್ಟ್ ಆದಂಥ ರೆಗ್ಯುಲೇಷನ್ಸ್ ಬೇಕು. ಅದು ಎಲ್ಲರೂ ಕೂಡ ರ್ಯಾಟಿಫೈ ಮಾಡಿ ಎಲ್ರಿಗೂ ಕೂಡ ಬೈಂಡಿಂಗ್ ಆಗೋ ರೀತಿಯಲ್ಲಿರಬೇಕು. ಬಹುಶಃ ಹೀಗಾದರೆ ನಮ್ಮ ಫ್ಯೂಚರ್ ಅನ್ನುವಂಥದ್ದು, ಇವತ್ತು ಇಂಟರ್ನೆಟ್ ಇಟ್ಸ್ ಅ ನೆಸೆಸಿಟಿ. ಸ್ಪೀಡ್ ಇಂಟರ್ನೆಟ್ will ease our life, will ease our time, might create distractions among many. ಲೈಕ್ ಇವತ್ತಿನ ಸ್ಟಡೀಸ್ಗಳು ಹೇಳ್ತಾ ಇರ್ತಕ್ಕಂಥದ್ದು, ಇಟ್ ಈಸ್ ನಾಟ್ ದಿ ಮೊಬೈಲ್ ಬಟ್ ದ ಇಂಟರ್ನೆಟ್ ವಿಚ್ ಇಸ್ ಕ್ರಿಯೇಟಿಂಗ್ ಡಿಸ್ಟ್ರಾಕ್ಷನ್ಸ್ ಅಮಂಗ್ ದಿ ಸ್ಟೂಡೆಂಟ್ಸ್ ಅಥವಾ ಯಂಗ್ ಪೀಪಲ್ ಜೊತೆಯಲ್ಲಿ ಅಂಥೇಳಿ. ಬಟ್ ಎನಿ ಹೌ ಅವರ್ ಐಡಿಯಾ ಶುಡ್ ಬಿ ಟು ಬಿಲ್ಡ್ ಅ ಬೆಟರ್ ಸಸ್ಟೈನಬಲ್ ಫ್ಯೂಚರ್ ದಟ್ ಈಸ್ without hampering the future. We must make sure our lives are bettered, unlike harming ourselves, like disturbing the environment or disturbing the society. ಈ ರೀತಿ ಮಾಡದಂತೆ ನಮ್ಮ ಫ್ಯೂಚರ್ಗಳನ್ನು ಸೇಫ್ ಆಗಿ ಸಸ್ಟೈನಬಲ್ ಆಗಿ ಬಿಲ್ಡ್ ಮಾಡುವಂಥ ಆಲೋಚನೆ ಇರಬೇಕು. ಬಹುಶಃ ಭಾರತದಿಂದ ಅನೇಕ, ಈಗ ಭಾರತಿ ಏರ್ಟೆಲ್ನ ಒನ್ ವೆಬ್ ಆಗಿರ್ಬೋದು, ಮತ್ತು ಜಿಯೋದ ಮೂಲಕ SES ಜೊತೆಗೆ ಇವ್ರು ಮಾಡಿಕೊಂಡಿರ್ತ ಒಂದು ಜಾಯಿಂಟ್ ವೆಂಚರ್ ಆಗಿರ್ಬೋದು, ಮುಂದೆ ಗೊತ್ತಿಲ್ಲ ಒಂದು ಅಮೆಝಾನ್ನ ಸ್ಕೈಪರ್ ಆಗಿರ್ಬೋದು, ಆ್ಯಂಡ್ ಈಗಾಗಲೇ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಸ್ಟಾರ್ಲಿಂಕ್ ಆಗಿರ್ಬೋದು, ಇವುಗಳ ಮೂಲಕ ಬಹುಶಃ ಬದುಕಿನ ಮೇಲೆ ಅನೇಕ ಪರಿಣಾಮಗಳನ್ನು ಬೀರೋದಲ್ಲದೆ, ಪ್ರಭಾವವನ್ನು ಮಾಡೋದಲ್ಲದೆ, ಬದಲಾವಣೆಯನ್ನು ಕೂಡ ಹೊತ್ತು ತರಲಿಕ್ಕೆ ಸಾಕಷ್ಟು ಒಂದು ಪ್ರಯತ್ನವೂ ಆಗುತ್ತೆ. ಮತ್ತು ಹೊಸದಾದಂಥ ರೀತಿಯಲ್ಲಿ ಬದುಕನ್ನು ನೋಡುವಂಥ ಕ್ರಮವೂ ಕೂಡ ನಿಧಾನವಾಗಿ
ಅಂತರ್ಗತ ಆಗ್ತಾ ಹೋಗುತ್ತೆ. ಬಹುಶಃ ನಾವು ಅದಕ್ಕೆ ಅಡ್ಯಾಪ್ಟ್ ಆಗ್ತಾ ಹೋಗಬೇಕು. ಆದರೆ ಇದರಿಂದ ಹ್ಯೂಮನ್ ಎಂಡ್ಯೂರಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳಬೇಕಾದಂಥ ಜವಾಬ್ದಾರಿ ಎಗೈನ್ ಈ ಟೆಕ್ ಜೈಂಟ್ಸು ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಮಲ್ಟಿ ಮಿಲಿಯನರ್ಸು ಬಿಲಿಯನರ್ಸು ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇವರ ಮೇಲೆಯೂ ಕೂಡ ಮಹತ್ತರವಾದಂಥ ಜವಾಬ್ದಾರಿ ಹೊಣೆಗಾರಿಕೆ ಇದೆ ಅಂತ ಹೇಳ್ತಾ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.